ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತು ಏನು ಮಾಡ್ತಾ ಇದ್ದೇನಪ್ಪ ಅಂತಂದ್ರೆ, ಇವತ್ತು ರವೆ ದೋಸೆ ನೋಡಿ ಇಷ್ಟು ಸಾಫ್ಟ್ ಆಗಿ, ನೋಡಿದ್ರೆ ಕೈಯಲ್ಲಿ ಹಿಡಿದ್ರೆ ರೇಷ್ಮೆ ಹಿಡಿದಾಗೆ ಅಷ್ಟು ಸ್ಮೂತ್ ಆಗಿ ಬರುತ್ತೆ. ಎಷ್ಟು ಚೆನ್ನಾಗಿ ನೋಡಿ ಇವತ್ತು ಅದನ್ನ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಹಾಕಾಳಿ ಕೈ ರುಚಿನ. ವಿಡಿಯೋ ನೋಡಿ, ಹಾಗೆ ನೋಡಿ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಈಗ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಫ್ರೆಂಡ್ಸ್, ಮೊದಲೇದಾಗಿ ನಿಮ್ಮ ಹತ್ರ ಸಾರಿ ಕೇಳ್ತಾ ಇದ್ದೀನಿ. ಯಾಕಂದರೆ ವಿಡಿಯೋ ಆನ್ ಮಾಡಿದ್ದೀನಿ ಅಂತ ಮಾಡಿದೆ. ವಿಡಿಯೋ ಆನ್ ಮಾಡಿಲ್ಲ, ನಾನಿಲ್ಲಿ ವಿಡಿಯೋ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂಥೇಳಿ ಮಾಡ್ತಾ ಇದ್ದೆ. ಇಲ್ಲಿ ವಿಡಿಯೋ ಆನ್ ಆಗಿಲ್ಲ, ಸಾರಿ. ಈಗ ಆನ್ ಮಾಡಿದ್ದೀನಿ. ಏನಪ್ಪ ಅಂದರೆ, ನಾನು ಏನು ಮಾಡಿದ್ದೀನಿ ಅಂದರೆ, ಈ ಬೌಲಿಂದ ಒಂದು ಬೌಲು ಮೊಸರು, ಒಂದು ಬೌಲು ರವೆ ತೊಗೊಂಡು ಇಲ್ಲಿ ನೆನೆ ಹಾಕ್ತಾ ಇದ್ದೆ. ಅದನ್ನು ನಾನು ಹಾಗೆ ಮಾತಾಡ್ತಾ ವಿಡಿಯೋ ಆನ್ ಮಾಡಿಲ್ಲ, ಅದಕ್ಕಾಗಿ ಸಾರಿ. ಅದಕ್ಕೆ ಈಗ ನೋಡಿ, ಇಲ್ಲಿ ಒಂದು ಬೌಲ್ ಮೊಸರು, ಒಂದು ಬೌಲು ಬಾಂಬೆ ರವೆ ತೊಗೊಂಡು ನೆನೆ ಇಟ್ಟಿದ್ದೇನೆ ಫ್ರೆಂಡ್ಸ್. ಇದೊಂದು 10 ರಿಂದ 15 ನಿಮಿಷ ಚೆನ್ನಾಗಿ ನೆನೆಯಲಿ. ಈಗ ನೆನೆದ ಮೇಲೆ ತೋರಿಸ್ತೇನೆ. ಬೇರೆ ಏನೂ ಹಾಕಿಲ್ಲ, ಮೊಸರು ಮತ್ತು ರವೆ ಎರಡೂ ಈಕ್ವಲ್ ಪ್ರಮಾಣದಲ್ಲಿ ಹಾಕಿದ್ದೇನೆ. ಈಗ ಕರೆಕ್ಟಾಗಿ ನೆನೆಯಲಿ, ಇದು ಮತ್ತೆ ತೋರಿಸ್ತೇನೆ. ನೋಡಿ, ಈಗ ಒಂದು 10 ನಿಮಿಷ ಬಿಟ್ಟಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ನೆನೆದಿದೆ, ಗಟ್ಟಿಯಾಗಿದೆ ನೋಡಿ. ಇದನ್ನ ಈಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡಬೇಕಾಗುತ್ತೆ ಚೆನ್ನಾಗಿ. ಈಗ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಡ್ತೇನೆ. ನೋಡಿ, ಇದೆಲ್ಲವನ್ನು ಈಗ ಇಲ್ಲಿ ನೀವು ಉಪ್ಪು ಹಾಕಿ ಆದರೂ ಮಿಕ್ಸಿ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಆದರೂ ಮಾಡ್ಕೋಬೋದು. ನಾನು ಇಲ್ಲಿ ಒಂದು ಸ್ವಲ್ಪ ಇದರೊಳಗಡೆ ನೀರು ಹಾಕ್ತೇನೆ. ತುಂಬ ಗಟ್ಟಿಯಾಗಿದೆ ಅದು. ನೋಡಿ, ಇಲ್ಲಿ ಒಂದು ಸ್ವಲ್ಪ ನಾನು ತುಂಬ ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ಇದಕ್ಕೆ ಹತ್ತಿರ್ತದಲ್ಲ, ಅದಕ್ಕೆ ನೀರು ಹಾಕಿದೆ. ಈಗ ಇದನ್ನು ನಾನು ನೈಸಾಗಿ ರುಬ್ತೀನಿ. ದೋಸೆ ಹಿಟ್ಟು ಯಾವ ಥರ ರುಬ್ತೀನಿ ನೋಡಿ, ಆ ಥರ ಇದನ್ನು ನಾನಿಲ್ಲಿ ರುಬ್ಕೊಂಬರ್ತೇನೆ. ಈಗ ನೋಡಿ ಎಷ್ಟು ರುಬ್ಬಿದ್ದೀನಿ ನೋಡಿ. ನಾನು ದೋಸೆ ಹಿಟ್ಟನ್ನು ಯಾವ ಥರ ರುಬ್ತೀನಿ ನೋಡಿ, ಆ ಥರ ರುಬ್ಬಿದ್ದೀನಿ. ಈಗ ಇದಕ್ಕೆ ತಗೊಂಡ್ಬಿಟ್ಟಿದ್ದೀನಿ ನೋಡಿ. ಎಲ್ಲ ಇಷ್ಟು ಆದರೆ ಸಾಕು ನಮಗೆ. ಈಗ ಇದಕ್ಕೆ ಏನು ಹಾಕಬೇಕು ನೋಡೋಣ. ನೋಡಿ, ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಇನ್ನೊಂದು ಏನಪ್ಪ ಅಂದರೆ, ಸ್ವಲ್ಪ ನಾನಿಲ್ಲಿ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿನ ಕೂಡ ಸೇರಿಸ್ತಾ ಇದ್ದೀನಿ. ಸೋಡಾ ಪುಡಿ ಬೇಕಂದರೆ ಸೇರಿಸ್ಕೊಳ್ಳಿ, ಬೇಡಾದರೆ ಬಿಡಿ, ಇದು ಆಪ್ಷನಲ್ಲು. ನಿಮಗೆ ಸೋಡಾ ಪುಡಿ ಇಷ್ಟ ಇಲ್ಲ ಅನ್ನೋರು ಏನೋ ಬರುತ್ತೆ ನೋಡಿ, ಏನೋ ಕೂಡ ಹಾಕ್ಕೊಳ್ಳಿ. ನೋಡಿ, ಈಗ ಇದನ್ನು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡೋಣ. ಈಗ ಚೆನ್ನಾಗಿ ಈಗ ದೋಸೆ ಹಾಕೋಣ. ಈಗ ದೋಸೆ ಹಾಕಲಿಕ್ಕೆ ರೆಡಿ ಮಾಡ್ತೇನೆ. ನೋಡಿ, ಇಲ್ಲಿ ಹಂಚು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಈಗ ದೋಸೆ ಕೂಡ ಹಾಕ್ತೇನೆ. ನೋಡಿ, ನಮಗೂ ದೊಡ್ಡದು ಬೇಕಂದರೆ ದೊಡ್ಡದು ಹಾಕೋಬೋದು, ಇಲ್ಲ ಸಣ್ಣ ಬೇಕಂದರೆ ಸಣ್ಣ ಕೂಡ ಹಾಕೋಬೋದು. ನಾನು ಎಣ್ಣೆ ಕೂಡ ಹಚ್ಚಿಲ್ಲ, ಏನೂ ಇಲ್ಲ. ನೋಡಿ, ಇಲ್ಲಿ ಇಷ್ಟೇ ಬಿಡ್ತೇನೆ, ಹರಡೋದಿಲ್ಲ. ಅದ್ರ ಮೇಲೆ ಈಗ ಈ ಥರ ಒಂದು ಮುಚ್ಚಳ ಮುಚ್ಚಿ ಬಿಡ್ತೇನೆ ನಾನು. ಈಗ ಒಂದು ಮುಚ್ಚಳ ಮುಚ್ಚಿ ಬಿಡ್ತೇನೆ ಫ್ರೆಂಡ್ಸ್. ನೋಡಿ, 1 ನಿಮಿಷ ಬಿಟ್ಟು ನಾನು ಮುಚ್ಚಳ ತೆಗಿತೇನೆ. ನೋಡಿ ಎಷ್ಟು ಚೆನ್ನಾಗಿ ತೂತಾಗಿ ಬಬಲ್ಸಾಗಿ ಬಂದಿದೆ ಅಲ್ಲ. ಈಗ ನಿಮಗೆ ಇದ್ರ ಮೇಲೆ ತುಪ್ಪ ಬೇಕಂದರೆ ತುಪ್ಪ, ಎಣ್ಣೆ ಬೇಕಂದರೆ ಎಣ್ಣೆ, ಯಾವುದು ಬೇಕನ್ಸುತ್ತೆ ಅದನ್ನು ನೀವು ಇಲ್ಲಿ ಹಾಕೋಬೋದು. ನೋಡಿ, ಈಗ ಸ್ಲೋ ಉರಿಯಲ್ಲಿ ಬಿಟ್ಟಿದ್ದೇನೆ. ಇದನ್ನು ತೆಗೆದು ತಿರುಗಿಸಿ ಹಾಕೊಂಡು ಬನ್ನಿ. ನೋಡಿ, ದೋಸೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬರ್ತಾಯಿದ್ದಾವಲ್ಲ, ಸಖತ್ತಾಗಿ ಬರ್ತಾಯಿದ್ದಾವೆ ನೋಡಿ ದೋಸೆ. ತುಂಬ ಚೆನ್ನಾಗಿ, ತುಂಬ ಈಸಿ, ಕೂಡಲೇ ಮಾಡುವಂಥ ದೋಸೆ ರೆಸಿಪಿ ಇದು. ಚಟ್ನಿ ಒಂದಿದ್ದರೆ ಕೂಡಲೇ ಆಗುತ್ತೆ ನೋಡಿ. ಈಗ ತೆಗೆದು ಬಿಡ್ತೇನೆ. ಈ ಸೈಡ್ ಹೇಗೆ ಬೇದಿದೆ ಅಂತ, ತುಂಬ ಅಂದರೆ ತುಂಬ ಸಾಫ್ಟಾಗಿರ್ತಾವೆ ಇವು ದೋಸೆ. ನೋಡಿ, ಈಗ ಇದನ್ನು ನಾನು ತಗೊಂಡ್ಬಿಡ್ತೇನೆ. ನೋಡಿ, ಎರಡು ಸೈಡ್ ಎಷ್ಟು ಚೆನ್ನಾಗಿ ಬೆಂದಿದ್ದಾವಲ್ಲ. ಈಗ ಬಾಂಬೆ ರವೆ ದೋಸೆ ರೆಡಿಯಾಗಿದೆ. ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನಾನೀಗ. ನೋಡಿ, ರವೆ ದೋಸೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ, ಸ್ಮೂತಾಗಿ, ಅಷ್ಟೇ ಚೆನ್ನಾಗಿ. ನೋಡಿ, ಈ ಸೈಡ್ ಎಷ್ಟು ಚೆನ್ನಾಗಿ ಬೆಂದಿದ್ದಾವೆಲ್ಲ, ಸಖತ್ತಾಗಿದ್ದಾವೆ. ಒಟ್ಟು ರೇಷ್ಮೆ ಹಿಡ್ದಾಗೆ ಆಗ್ತಾವೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ, ತುಂಬ ಚೆನ್ನಾಗಿ ಆಗಿದ್ದಾವೆ. ದಿಢೀರ್ನೇ ಮಾಡ್ಬೋದು, ತುಂಬ ಈಸಿ. ಬೇಕಾಗುವಂಥ ಪದಾರ್ಥಗಳು ಜಾಸ್ತಿ ಇಲ್ಲ. ಕಾಯಿ ಚಟ್ನಿಯೊಂದಿಗೆ ಸರ್ವ್ ಮಾಡಿ ತೋರಿಸಿದ್ದೀನಿ. ಹೇಗೆ ಬಂದಿದೆ ಅಂತೇಳಿ
ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್.